ಹಿಂದೂಗಳು ಒಗ್ಗಟ್ಟಾಗಿ ಏನಾದರೂ ಮುನ್ನುಗ್ಗಿದ್ರು ಅಂದರೆ ಸರ್ಕಾರ ಅಲ್ಲ, ಇವತ್ತು ನೇಪಾಳದಲ್ಲಾಗಿರ್ತಕ್ಕಂಥ ಘಟನೆ ನೆನೆಸ್ಕೊಂಡು ನೀವು ಯೋಚನೆ ಮಾಡಿ ಸರ್ಕಾರ ನಡೆಸಿ. ಮಧುರಲ್ಲಿ ಗಣೇಶ ಮೆರವಣಿಗೆ ಮೇಲೆ ಮಸೀದಿಯಿಂದ ಕಲ್ಲು ಹೊಡಿತಾರೆ ಅಂತ ಹೇಳಿದ್ರೆ ವಿಕ್ರಮ್ ಹೆಗ್ಡೆ ಅವರು ಹೇಳಿರೋಂಥ ವಿಚಾರ ಏನು ತಪ್ಪಿದೆ? ಅವರು ಯು ಪಿನಲ್ಲಿ ಹಂಗಾದರೆ ಸರ್ಕಾರ ನಡೀತಾ ಇರೋದು ಮಸೀದಿಗಳ ಮೇಲೆ ಬುಲ್ಡೋಜರ್ನ ನುಗ್ಗಿಸ್ತಾ ಇಲ್ವಾ? ವಿಕ್ರಮ್ ಹೆಗ್ಡೆ ಅವರು ಹೇಳಿರತಕ್ಕಂಥ ವಿಚಾರ ಏನು ತಪ್ಪಾಗಿದೆ ಅಂತ ಹೇಳಿ ಬಂಧನ ಮಾಡ್ತೀರಾ ನೀವು? ನಮ್ಮ ಹಿಂದೂ ಪರವಾಗಿ ಒಂದು ಸಂಘಟನೆ ಪರವಾಗಿ ಯಾರು ಮಾತಾಡ್ತಾರೆ ಅವ್ರನ್ನ ಹತ್ತಿಕ್ಕುವಂಥ ಕೆಲಸಗಳು ಈ ಸರ್ಕಾರದಲ್ಲಿ ನಡೀತದೆ. ನಾವು ಇವಾಗ ಏನಾಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ನಾವು ಭಾರತೀಯಲ್ಲಿದ್ದೀರೋ ಇಲ್ಲ ಪಾಕಿಸ್ತಾನ ಬಾರ್ಡ್ರಲ್ಲಿದ್ದೀರೋ ಗೊತ್ತಿಲ್ಲ ನಮಗೆ. ಸರ್, ನಮಗೂ ಈ ಸರ್ವಿಸ್ಗಳಾಗಿ ಎಲ್ಲರನ್ನೂ ಮುಖ್ಯಮಂತ್ರಿಗಳನ್ನು ಎಲ್ಲ ರಾಜಕೀಯದವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಇವರು ಯಾಕೋ ತುಂಬಾ ನಮಗೆ ಇದ್ರಾಗ ದುಶ್ಮನ್ಗಳ ಥರ ಕಾಣ್ತಾವ್ರಲ್ಲ ಸರ್. ಏನು ಮಾಡಿದ್ದೀವಿ ನಾವು? ಇವತ್ತು ಏನು ಟಿ ವಿ ವಿಕ್ರಮ್ ಹೆಗ್ಡೆ ಅವ್ರನ್ನ ಧ್ವನಿ ಅಡಗಿಸ್ಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ. ಇದು ಕಾಂಗ್ರೆಸ್ ಸರ್ಕಾರ ಏನು 2.5 ವರ್ಷದಿಂದ ಸರ್ಕಾರ ಬಂದಾಗಿಂದ ಇವ್ರುಗಳ್ದು ಹಿಂದೂಗಳ ಮೇಲೇ ಆಕ್ರೋಶ. ಇವರಿಗೆ ಏನು ಈ ರೀತಿ ಘಟನೆಗಳೆಲ್ಲ ನಡೀತಾ ಇದ್ದಾವೆ, ಇವ್ರುಗಳಿಗೆ ಹಿಂದೂಗಳನ್ನ ಬಿಟ್ಟು ಬೇರೆ ಮತದವ್ರನ್ನ ಓಲೈಕೆ ಮಾಡೋದೇ ಇವ್ರ ಕೆಲಸ ಆಗ್ಬಿಟ್ಟಿದೆ. ಹಿಂದೂಗಳನ್ನ ದಮನ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಿಂದೂಗಳು ಯಾವುದೇ ಕಾರ್ಯಕ್ರಮಗಳು ಮಾಡೋಂಗಿಲ್ಲ, ಎಲ್ಲದಕ್ಕೂ ಇವ್ರ ಹತ್ರ ಪರ್ಮಿಷನ್ ತೊಗೋಬೇಕು. ಗಣೇಶ ಆಗಲಿ ಬೇರೆ ಅಣ್ಣಮ್ಮ ಉತ್ಸವ ಆಗಲಿ ಯಾವುದೂ ಮಾಡೋಂಗಿಲ್ಲ. ಅಲ್ಲಿ ಮಾಡಿದ್ರೆ ಡಿ ಜೆ ಹಾಕೋಂಗಿಲ್ಲ, ಪಟಾಕಿ ಹೊಡೆಯೋಂಗಿಲ್ಲ, ಈ ಥರದ್ದು ಎಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕು. ಅಲ್ಲೋದ್ರೆ ಇಲ್ಲಿ ಪರ್ಮಿಷನ್ ಕೊಡೋಲ್ಲ, ಇಲ್ಲೋದ್ರೆ ಅಲ್ಲಿ ಪರ್ಮಿಷನ್ ಕೊಡೋಲ್ಲ. ಈ ರೀತಿ ಹಿಂದೂಗಳನ್ನ ಧ್ವನಿ ಅಡಗಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಏನು ಟಿ ವಿ ಪೋಸ್ಟ್ ಕಾರ್ಡು ವಿಕ್ರಮ್ ಹೆಗ್ಡೆ ಅವ್ರನ್ನ ಧ್ವನಿ ಅಡಗಿಸ್ಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ. ಸಿದ್ದರಾಮಯ್ಯನವರೇ, ಇದು ಹಿಂದೂಗಳನ್ನ ಧ್ವನಿ ಅಡಗಿಸೋ ಕೆಲಸ ಮಾಡ್ತಾಯಿದ್ದೀರಾ? ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ಹಿಂದೂಗಳು ಇನ್ನೂ ಹೆಚ್ಚೆಚ್ಚು ನೀವು ಏನೇನು ಬಂಧನ ಮಾಡ್ತಿರಲ್ಲ, ಆ ಬಂಧನಕ್ಕೆ ಹೆಚ್ಚೆಚ್ಚು ಇನ್ನೂ ಪ್ರೋತ್ಸಾಹಿತರಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ದಯಮಾಡಿ ಈ ಥರ ಹಿಂದೂಗಳನ್ನ ಹತ್ತಿಕ್ಕುವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಹಿಂದೂ ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಅನ್ನೋ ವಿಚಾರನ ಹೇಳಲಿಕ್ಕೆ ಬಯಸ್ತೀವಿ. ಎಲ್ಲ ಕಡೆ ಸಣ್ಣ ಪಂಪಿಯಲ್ ಆಗ್ಬೋದು, ಅವರು ಚಿತ್ರದುರ್ಗಕ್ಕೆ ಹೋಗೋಕ್ಕೆ ನಿಷೇಧ ಇರ್ತೀರಾ. ಈ ರೀತಿ ಹಿಂದೂ ಕಾರ್ಯಕರ್ತರು, ಹಿಂದೂ ಮುಖಂಡರುಗಳು, ರಘುಜಿ ಅಂಥ ಕಾರ್ಯಕರ್ತರು, ಆಮೇಲೆ ಕೆಲವೊಂದು ಮುಖಂಡರುಗಳನ್ನ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರನ್ನ ತಡಿತಕ್ಕಂಥ ಕೆಲಸ ಮಾಡ್ತೀರಿ. ಅವರ ಭಾಷಣಗಳನ್ನ ಮಾಡಲಿಕ್ಕೆ ಬಿಡಲ್ಲ. ಪುನೀತ್ ಕೆರಳ್ಳಿ ಆಗ್ಬೋದು, ರಘುಜಿ ಸಕಲೇಶ್ವರ ಆಗ್ಬೋದು, ಈ ಥರ ಏನು ಹಿಂದೂ ಮುಖಂಡರು ಅಂತ ಏನು ಗುರುತಿಸ್ಕೊಂಡಿದ್ದಾರೆ ಅವ್ರನ್ನ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಲಿಕ್ಕೆ ತಡೀತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕತೆ ಏನಿದೆ? ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿಂದೂಗಳಿಲ್ವಾ? ಹಿಂದೂಗಳು ಯಾಕೆ ನೀವು ಸುಮ್ಮನೆ ಕೂತಿದ್ದೀರಾ? ಮದ್ದೂರಲ್ಲಾಗಿರ್ತಕ್ಕಂಥ ಘಟನೆ ಆಗ್ಬೋದು, ಮದ್ದೂರಲ್ಲಿ ಗಣೇಶ ಮೆರವಣಿಗೆ ಮೇಲೆ ಮಸೀದಿಯಿಂದ ಕಲ್ಲು ಹೊಡಿತಾರೆ ಅಂತ ಹೇಳಿದ್ರೆ ವಿಕ್ರಮ್ ಹೆಗ್ಡೆ ಅವರು ಹೇಳಿರೋಂಥ ವಿಚಾರ ಏನು ತಪ್ಪಿದೆ? ಅವರು ಯು ಪಿನಲ್ಲಿ ಹಂಗಾದರೆ ಸರ್ಕಾರ ನಡೀತಾ ಇರೋದು ಮಸೀದಿಗಳ ಮೇಲೆ ಬುಲ್ಡೋಜರ್ನ ನುಗ್ಗಿಸ್ತಾ ಇಲ್ವಾ? ವಿಕ್ರಮ್ ಹೆಗ್ಡೆ ಅವರು ಹೇಳಿರತಕ್ಕಂಥ ವಿಚಾರ ಏನು ತಪ್ಪಾಗಿದೆ ಅಂತ ಹೇಳಿ ಬಂಧನ ಮಾಡ್ತೀರಾ ನೀವು? ಅವರು ನ್ಯಾಷನಲ್ ಡಿಸಾರ್ಡರ್ ಆದಾಗ ಅವರು ಏನು ಸಹಾಯ ಮಾಡ್ತಾರೆ ಅದನ್ನೆಲ್ಲ ಗಣನೆಗೆ ತಗೋಬೇಕು. ಪತ್ರಿಕೋದ್ಯಮನ ನೀವು ಏನು ಕಾರ್ಯಾಂಗ, ನ್ಯಾಯಾಂಗ ಈ ಥರದ್ದೆಲ್ಲ ಇರ್ತಕ್ಕಂಥ ಒಂದು ಪತ್ರಿಕೋದ್ಯಮನ ನೀವು ತುಳಿತಕ್ಕಂಥ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಯಾವ ರೀತಿಯಲ್ಲಿ ಸಮಂಜಸವಾಗಿದೆ? ಹಿಂದೂಗಳ ಧೋರಣೆಯನ್ನು ನೀವು ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಾ? ಇದು ಸಮಂಜಸ ಅಲ್ಲ. ಇದ್ರ ವಿರುದ್ಧ ತಿರುಗಿ ಬಿದ್ದಂಥ ಸಮಯದಲ್ಲಿ ಯಾರನ್ನೂ ನಿಲ್ಸೋಕ್ಕಾಗಲ್ಲ. ಈ ವಿಚಾರನ ನಾನು ಹೇಳಲಿಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಿಂದೂ ಕಾರ್ಯಕರ್ತರ ಹತ್ಯೆ ಆದಂಥ ಸಂದರ್ಭದಲ್ಲಿ ಟಿ ವಿ ವಿಕ್ರಮ್ ಹೆಗ್ಡೆ ಅವರು ಏನು ಆ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರ ಮನೆಯವರಿಗೆ ಏನೇನು ಅನುಕೂಲಗೊಳ್ಳಬೇಕಿತ್ತು
ಆ ಅನುಕೂಲಗಳನ್ನ ಮಾಡಿದ್ದಾರೆ. ಆ ಕೆಲಸನ ಮಾಡ್ತಾ ಇರ್ತಕ್ಕಂಥ ಟಿ ವಿ ವಿಕ್ರಮ ಚಾನಲ್ ಮೇಲೆ ನೀವು ಈ ರೀತಿ ಒಂದು ಧೋರಣೆ ತೋರ್ತಕ್ಕಂಥ ವಿಚಾರ ಇರೋದು ಇದು ಒಳ್ಳೆಯದಲ್ಲ. ಇದು ಮುಂದಿನ ದಿನದಲ್ಲಿ ಹಿಂದೂಗಳು ಎಚ್ಚೆತ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ನಿಮ್ಮದೇ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು, ಏನೂ ಮಾಡಲಿಕ್ಕಾಗಲ್ಲ. ಹಿಂದೂಗಳು ಒಗ್ಗಟ್ಟಾಗಿ ಏನಾದರೂ ಮುನ್ನುಗ್ಗಿದ್ರು ಅಂದರೆ ಸರ್ಕಾರ ಅಲ್ಲ, ಇವತ್ತು ನೇಪಾಳದಲ್ಲಾಗಿರ್ತಕ್ಕಂಥ ಘಟನೆ ನೆನೆಸ್ಕೊಂಡು ನೀವು ಯೋಚನೆ ಮಾಡಿ ಸರ್ಕಾರ ನಡೆಸಿ ಬೇರೆ ಅನ್ಯದ ಮತದವ್ರನ್ನ ನೀವು ಓಲೈಕೆ ಮಾಡೋದನ್ನು ನಿಲ್ಲಿಸಿ ಅಂತಕ್ಕಂಥದ್ದು ನನ್ನ ವಿಚಾರ ಆಗಿದೆ. ಇದನ್ನು ನೀವು ದಯಮಾಡಿ ನನ್ನ ಮನವಿ ಅಂತ ಪುರಸ್ಕರಿಸಿ ದಯಮಾಡಿ ಈ ಥರದ್ದೆಲ್ಲ ಹಿಂದೂ ಕಾರ್ಯಕರ್ತರುಗಳನ್ನ ದಮನ ಮಾಡೋಂಥದ್ದನ್ನು ನೀವು ನಿಲ್ಲಿಸಬೇಕು ಅಂತೇಳಿ ದಯಮಾಡಿ ಮನವಿ ಮಾಡ್ತಾಯಿದ್ದೀನಿ. ನಾನು ಟಿ ವಿ ವಿಕ್ರಮದ ಕಳೆದ 2 ವರ್ಷದಿಂದ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ. ಅವರು ಈ ಪತ್ರಿಕೋದ್ಯಮದಲ್ಲಿ ಯಾವುದೇ ರೀತಿಯಾದ ಸುಳ್ಳು ಅಭಿಪ್ರಾಯಗಳನ್ನ ಹಂಚಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಈ ರೀತಿ ಬಂಧನ ಮಾಡಿರ್ತಕ್ಕಂಥದ್ದು ನ್ಯಾಯಸಮ್ಮತ ಅಲ್ಲ. ಅವರನ್ನು ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಇದ್ದೇನೆ. ತಮಗೊಂದು ಪ್ರಶ್ನೆ, ನಿಮಗೆ ಎಲ್ಲರೂ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾ ಇದ್ದಾರೆ, ಅದು ನೀವು ಈ ಜನ್ಮದಲ್ಲಿ ಸಿದ್ದರಾಮುಲ್ಲಾ ಖಾನ್ ಆಗಿರ್ತೀರೋ ಇಲ್ಲ ಮುಂದಿನ ಜನ್ಮಕ್ಕೆ ಸಿದ್ದರಾಮುಲ್ಲಾ ಖಾನ್ ಆಗ್ತಿರೋ? ಆದರೆ ಇಸ್ಲಾಮಲ್ಲಿ ಇದು ಮುಂದಿನ ಜನ್ಮ ಅಂತಕ್ಕಂಥದ್ದು ಇಲ್ಲ. ಇಸ್ಲಾಂ ಒಪ್ಪೋದಿಲ್ಲ ಇದನ್ನು. ನೀವು ಅದೇ ರೀತಿಯಾಗಿ ಏನು ಬಾನು ಮುಸ್ತಕ್ ಅವ್ರನ್ನ ನೀವು ದಸರಾ ಉತ್ಸವಕ್ಕೆ ಏನು ಕರೆದಿದ್ದೀರಲ್ಲ, ಇದು ನಿಮಗೆ ಸಮಂಜಸ ಅನ್ನಿಸ್ತಾರೆ ನೀವು ಅದನ್ನು ಮುಂದುವರಿಸಿ. ಅದ್ರ ವಿರುದ್ಧವಾಗಿ ನಾವೇನು ಸುಮ್ಮನೆ ಕೊಡ್ತೀವಿ ಅಂತ ವಿಚಾರ ಏನು ಇಟ್ಕೋಬೇಡಿ. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾನೇ ಇರ್ತೀವಿ, ನಿರಂತರವಾಗಿ ಹೋರಾಟ ನಡೀತಾನೆ ಇರುತ್ತೆ. ಅದು ಇವತ್ತು ಕೋರ್ಟ್ ಮೆಟ್ಟಿಲು ಹತ್ತಿದೆ. ಮುಂದಿನ ದಿನದಲ್ಲಿ ಇದು ಏನು ಉತ್ತರ ಸಿಗುತ್ತೆ ಅನ್ನೋದು ಎಲ್ಲರಿಗೂ ತಿಳಿದಿದೆ. ದಯವಿಟ್ಟು ಬಾನು ಮುಸ್ತಕ್ ಅವ್ರಿಗೆ ವೈಯಕ್ತಿಕವಾಗಿ ನಮ್ಮದು ಅಭಿಪ್ರಾಯ ಏನು, ಅವ್ರಿಗೆ ಕೀಳು ಅಭಿಪ್ರಾಯ ಏನಿಲ್ಲ. ಆದರೆ ಕನ್ನಡ ವಿಚಾರ ಬಂದಾಗ, ಭುವನೇಶ್ವರಿ ವಿಚಾರ ಬಂದಾಗ ಅವರು ಮಾತಾಡಿರ್ತಕ್ಕಂಥದ್ದು ಕಳೆದ 2 ವರ್ಷದ ಹಿಂದೆ ಮಾತಾಡಿರ್ತಕ್ಕಂಥದ್ದು ಅವರು ತುಂಬ ತಪ್ಪು ಮಾತಾಡಿದ್ದಾರೆ. ಕನ್ನಡ ರಕ್ಷಣಾ ವೇದಿಕೆ ಆಗ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಇದರ ವಿರುದ್ಧ ಧ್ವನಿ ಎತ್ತಲಿಲ್ಲ. ಯಾಕೆ ಎತ್ತಲಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮೊದಲಾಗಿ ಅವರು ಕನ್ನಡದ ಬಗ್ಗೆ ಅಭಿಪ್ರಾಯನ ಕರೆಕ್ಟಾಗಿ ತಿಳ್ಕೊಂಡಿದ್ದಾರಾ? ಇವರಿಂದನೇ ಕನ್ನಡ ಅಂತಕ್ಕಂಥದ್ದು, ವಿಶ್ವಮಟ್ಟದಲ್ಲಿ ಇವರಿಂದನೇ ಕನ್ನಡ ಅಂತಕ್ಕಂಥದ್ದು ಬಾನು ಮುಸ್ತಕ್ ಅವರ ವಿಚಾರ. ಆದರೆ ಇವರಿಂದ ಕನ್ನಡ ಅಲ್ಲ, ಕನ್ನಡದಿಂದನೇ ಇವರು ಅಂತಕ್ಕಂಥದ್ದು ಅವರು ತಿಳ್ಕೋಬೇಕಾಗಿದೆ. ಈ ರೀತಿ ನಾನು ಕೆಲವು ಸಣ್ಣ ಪುಟ್ಟ ನ್ಯೂನತೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಅದನ್ನು ಸರಿಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಮನವಿ. ಸರ್, ಸರ್ಕಾರ ಅನ್ನೋದಕ್ಕಿಂತ ಮುಂಚೆಗೆ ನಾವು ಪ್ರಜಾಪ್ರಭುತ್ವದ ಅಡಿನಲ್ಲಿ ಆಯ್ಕೆ ಮಾಡಿದಂಥ ಜನನಾಯಕರು ಅಂತ ಹೇಳಿದ್ದಾರೆ. ಇವಾಗ ಸರ್ಕಾರ ನಡೆಸುವಂಥ ಜನನಾಯಕರು ಏನಿದ್ದಾರೆ, ಈ ಅನ್ಲಾಯಕನ ಅಂತ ನಮ್ಮ ನಾಯಕರನ್ನ ಆಯ್ಕೆ ಮಾಡಿದ್ದೀವಿ ಅಂತ ಅನಿಸುತ್ತಾ ಇದೆ. ಇಂಥ ಪ್ರಜಾಪ್ರಭುತ್ವದಲ್ಲಿ ನಾವು ಬ್ರಿಟಿಷರಿಂದ ನಾವು ಸ್ವತಂತ್ರ ಪಡೆದಿದ್ದೀವೋ ಇಲ್ಲೋ ಅನ್ನೋದೊಂದು ಸಮಸ್ಯೆ ಕಾಡ್ತಾ ಇದೆ ನಮ್ಮ ಹತ್ರ. ಹೀಗೆ ನಾವು ಮುಂದುವರಿದ ಭಾಗದಲ್ಲಿ ಇದೇ ಥರ ನಾವು ಹಿಂದೂಗಳ ಬಗ್ಗೆ ದಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಮಗೆ ತಿಳುವಳಿಕೆ ಬರ್ತದೆ. ಸರ್, ಹಿಂದೂ ಪರ ಅನ್ನೋದಕ್ಕೆ ಇವಾಗ ಮೊನ್ನೆ ನಡೆದಂಥ ಲಾಸ್ಟ್ ಇಯರು ವಿನಾಯಕ ಮೆರವಣಿಗೆನಲ್ಲಿ ನಾಗಮಂಗಲದಲ್ಲಿ ನಡೀತು, ಹಾಗೆ ಶಿವಮೊಗ್ಗದಲ್ಲಿ ನಡೀತು. ಅಲ್ಲೂ ಇವರು ಕೇಸ್ಗಳು ಹಾಕಿ ವಾಪಸ್ ತೊಗೊಂಡ್ಬಿಟ್ಟಿದ್ದಾರೆ. ಇದು ಏನಾಗಿದೆ ಅಂದರೆ, ಅದು ವಾಪಸ್ ತಗೊಳೋದು ಇವರಿಗೆ ಸರ್ಕಾರಕ್ಕೆ ಪ್ರವೃತ್ತಿ ಆಗಿಬಿಟ್ಟಿದೆ. ಅವ್ರ ಬಗ್ಗೆ ತನಿಖೆ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ ಯಾವುದು ಕೊಡೋದಕ್ಕೆ ಮಟ್ಟದಲ್ಲಿ ಈ ಸರ್ಕಾರಗಳು ನಡೆಸ್ತಾ ಇಲ್ಲ. ಈ ಸರ್ಕಾರದಲ್ಲಿ ಏನಕ್ಕೆ ಅಂದರೆ, ಹಿಂದೂಗಳು ಮಟ್ಟ ಹಾಕುವ ಮಟ್ಟದಲ್ಲಿ ಇವರು ಸರ್ಕಾರ ನಡೆಸ್ತಾವ್ರೆ. ಇವರು ಯಾವ ದೇಶದಲ್ಲಿದ್ದಾರೆ, ಸರ್ಕಾರ ನಡೀತಾ ಇದೆ, ಯಾವ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾರೆ ಅನ್ನೋದು ಈ ಜನಗಳಿಗೆ ಇನ್ನು ಮನಮುಟ್ಟುವಂತೆ ಮಾತಾಡಬೇಕಾಗಿದೆ ಈ ನಮ್ಮ ಹಿಂದೂ ಸಮಾಜದಲ್ಲಿ ನಾವು ಹಿಂದೂ ಹೋರಾಟಗಾರರನ್ನು ನಾವು ಬೆಂಬಲಿಸಬೇಕು, ಮತ್ತು ಅವರಿಗೆ ಪ್ರೇರಣೆಯನ್ನು ಕೊಡಬೇಕು. ಮತ್ತು ಈ ಥರ ಚಟುವಟಿಕೆ ಎಲ್ಲಿ ದುರಾಡಳಿತದಲ್ಲಿ ಏನು ಹಿಂದೂ ಬಗ್ಗೆ ಕಡಿಮೆ ನಮ್ಮ ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ಹಿಂದೂಗಳನ್ನು ತುಳಿಯತಕ್ಕಂಥ ಮಟ್ಟಕ್ಕೆ ನಮ್ಮ ಸರ್ಕಾರಗಳು ಮಾಡ್ತದೆ. ಆದರೆ ಮುಸಲ್ಮಾನ ಈ ಕೆಟ್ಟ ಕೃತ್ಯಗಳಿಗೆ ಸಪೋರ್ಟ್ ಮಾಡೋಕ್ಕಂಥ ಸರ್ಕಾರಗಳು, ಅವರಿಗೆ ಸಪೋರ್ಟ್ ಮಾಡೋಂಥ ಸರ್ಕಾರಗಳು ಇನ್ನೂ ಹೆಚ್ಚಿಗೆ ಈ ಥರ ಏನು ಕೆಟ್ಟ
ಘಟನಾವಳಿಗಳಿದ್ದಾವೆ, ಆ ಘಟನಾವಳಿಗೆ ಇವ್ರ ಸಪೋರ್ಟು ಜಾಸ್ತಿನೇ ಕಾಣಿಸ್ತಾ ಇದೆ. ಹಿಂದೂ ಬಗ್ಗೆ ಇವರಿಗೆ ಕಾಳಜಿನೇ ಇಲ್ಲ. ಅಂಥ ಪ್ರಜಾಪ್ರಭುತ್ವದಲ್ಲಿ ಇಂಥ ನಾಯಕರು ಇದ್ದಾರೆ. ಈ ಹಿಂದೂ ನಮ್ಮ ಏನು ಹಿಂದೂ ದೇಶದಲ್ಲಿ ನಮ್ಮ ಭರತಖಂಡದಲ್ಲಿ ಇಂಥ ನಾಯಕರು ಇಂಥ ಕೆಟ್ಟ ಚಾಳಿ ಇಟ್ಕೊಂಡಿದ್ದಾರೆ ಅನ್ನೋದು ಇವತ್ತು ಬೆಳಕಿಗೆ ಬರ್ತಾ ಇದೆ. ಸರ್, ನೀವು ಇವಾಗ ಕೇಳಿದ್ರಿ, ಇವಾಗ ಇದೇ ಪ್ರಸ್ತಾಪ ಮಾಡಬೇಕಾದ್ರೆ ಯಾರು ನಿಮಗೆ ಇಲ್ಲಿ ನಮ್ಮ ಹಿಂದೂ ಪರವಾಗಿ ಒಂದು ಸಂಘಟನೆ ಪರವಾಗಿ ಯಾರು ಮಾತಾಡ್ತಾರೆ ಅವ್ರನ್ನ ಹತ್ತಿಕ್ಕುವಂಥ ಕೆಲಸಗಳು ಈ ಸರ್ಕಾರದಲ್ಲಿ ನಡೀತದೆ. ಏನಂದರೆ ಇವಾಗ ನಮ್ಮ ಸೂಲಿಬೇರೆ ಚಕ್ರವರ್ತಿಯವರು ಒಂದು ಭಾಷಣ ಮಾಡೋದಕ್ಕೆ ಪರ್ಮಿಷನ್ ತೊಗೋಬೇಕು, ಈ ಕೆರೆಹಳ್ಳಿಯವರು ಭಾಷಣ ಮಾಡೋಕ್ಕೆ ಪರ್ಮಿಷನ್ ತೊಗೋಬೇಕು. ಮತ್ತು ಹಿಂದೂ ಏನು ಪ್ರಚಾರಗಳಿದೆ, ಹಿಂದೂ ಏನಿದೆ ಮೆರವಣಿಗೆ ಇರ್ಬೋದು, ವಿನಾಯಕ ಮೆರವಣಿಗೆ ಇರ್ಬೋದು, ಬೇರೆ ಹಲವಾರು ಮೆರವಣಿಗೆ ಇರ್ಬೋದು, ನಮ್ಮ ಧಾರ್ಮಿಕ ಇವ್ರ ಮೇಲೆ ನಮ್ಮನ್ನು ತುಳಿಯುವಂಥ ಮಟ್ಟಕ್ಕೆ ಸರ್ಕಾರಗಳು ಬೆಳೆದಿದೆ. ನಮ್ಮ ಅಭಿಪ್ರಾಯ ಒಂದೇ ಸರ್, ಈ ಕಾಂಗ್ರೆಸ್ ಸರ್ಕಾರ ಬೇರೆ ಚುಚ್ಚಿ ತಿಕ್ಕಿ ಜಗಳ ತಂದಿಕ್ಕೋ ಕೆಲಸ ಮಾಡ್ತಿದೆ. ಆದರೆ ಮುಂಚೆ ನಮ್ಮ ಹಿಂದೂ ಮುಸ್ಲಿಮ್ಸ್ ಇಬ್ಬರು ಅನ್ಯೋನ್ಯವಾಗಿ ಗಣೇಶ ಕುಣಿಸೋರು ಎಲ್ಲ ಮಾಡೋರು. ಈ ಸರ್ಕಾರ ಬಂದು ಈ ಜಾತಿ ಹಿಂಗಡೆ ಅದು ಇದು ಅಂತ ಮಾಡಿ ತುಂಬ ಎಣಿಕೆಗಳು ಮಾಡಿದ್ರು, ಆಯಿತಾ. ನಾವು ಇವಾಗ ಏನಾಗಿದೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರದಿಂದ ನಾವು ಭಾರತೀಯಲ್ಲಿದ್ದೀರೋ ಇಲ್ಲ ಪಾಕಿಸ್ತಾನ ಬಾರ್ಡ್ರಲ್ಲಿದ್ದೀರೋ ಗೊತ್ತಿಲ್ಲ ನಮಗೆ. ನಾವು ಹಿಂದೂ ಅನ್ನೋದೇ ಅರ್ಥ ಆಗದಿರಂಗಿದೆ, ಆ ಮಟ್ಟಕ್ಕೆ ಸರ್ಕಾರ ನಡೆಸ್ತಿದೆ. ಆ ಥರ ಯಾರನ್ನ ಮೇಲೆ ಫಸ್ಟ್ ಆಫ್ ಆಲ್ ಜೈಲ್ಗೆ ಹಾಕೋ ಅಧಿಕಾರ ಇಲ್ಲ ಯಾರನ್ನೂ. ಫಸ್ಟ್ ತನಿಖೆ ಮಾಡಬೇಕು. ಎಲ್ಲ ಕಡೆ ಇವಾಗ CCTV ಕ್ಯಾಮ್ರಾ ಸಿಕ್ಕಾಪಟ್ಟೆ ಇದೆ. ಎಲ್ಲ ಥರ ತನಿಖೆ ಮಾಡಿ ಅವ್ರನ್ನ ಆಮೇಲೆ ಇದು ಮಾಡಬೇಕು. ಸಿಕ್ಕಿದವ್ರನ್ನೆಲ್ಲ ಜೈಲ್ಗೆ ಹಾಕೋದಾದ್ರೆ ಜೈಲೇನು ಕಸದ ತೊಟ್ಟಿನ ಏನು? ಅಂದರೆ ಹಿಂದೂಗಳು ಯಾರೂ ಹಿಂದೂ ಪರ ಮಾತಾಡಬಾರ್ದು ಅಂತ ಸರ್ಕಾರ ಅಂದ್ಕೊಂಡಿದ್ಯಾ? ಖಂಡಿತ. ಇವಾಗ ಕಾಂಗ್ರೆಸ್ ಸರ್ಕಾರ ನಡೀತಾ ಇರೋದೇ ಈ ಮುಸ್ಲಿಮ್ಸವ್ರಿಗೆ ಬೆಂಬಲ ಕೊಡ್ತಾ ಇರೋದು. ಹಿಂದೂಗಳನ್ನ ಫಸ್ಟು ನಿರ್ಮೂಲ ಮಾಡಬೇಕು, ಬ್ರಿಟಿಷ್ ಸರ್ಕಾರ ಇದು ಪಾಕಿಸ್ತಾನ ಮಾಡಬೇಕು ಅಂತ ನಿಂತಿದೆ. ಏನಂತಾರೆ ಸರ್ಕಾರಕ್ಕೆ? ಸರ್ಕಾರ ಹೇಳ್ಬೇಕಂದ್ರೆ ಅಷ್ಟು ಸರ್ಕಾರ ಅಂತಲೇ ಹೇಳ್ಬೋದು. ಮುಖ್ಯಮಂತ್ರಿಗಳಿಗೆ ಏನಂತೀರ? ಮುಖ್ಯಮಂತ್ರಿನೇ ಅವರೇ ಹಿಂದೂ ಏನಾನು ಒಂದು ಇದು ಮಾಡೋಕ್ಕೆ ಹೋದರೆ ಅವರೇ ಒಂದು ತಳ್ತಾರೆ. ಮುಸ್ಲಿಮ್ಸ್ ಅವ್ರು ಮಾಡಿದ್ರೆ ಬಾಯಿ ಅಂತ ತಬ್ಕೊಳಕ್ಕೆ ಹೋಗ್ತಾರೆ. ಏನು ನಮ್ಮ ಹಿಂದೂ ಆಗಿ ಅವರು ಹಿಂದೂ ಇದಕ್ಕೆ ಅರ್ಹರಲ್ಲ, ಮುಸ್ಲಿಮ್ಸ್ ಆಗಕ್ಕೆ ಅರ್ಹರಾಗಿದ್ದಾರೆ ಅಷ್ಟೇ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಹಿಂದೂ ಪರ ಹೋರಾಟಗಾರರಿಗೆ ನೀವೇನು ಹೇಳ್ತೀರ ಸರ್? ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ವಿಚಾರಣೆಗಳ್ನ ತಿಳಿದು ಯಾರನ್ನ ಏನು ಮಾಡಬೇಕೋ ಪ್ರತಿಭಟನೆ ಮಾಡೋದಕ್ಕೆ ಇನ್ನೂ ಸಹಕಾರ ನಮ್ಮನ್ನು ಸೇರಿಸ್ಕೊಡ್ತೀವಿ ನಾವು ಅವ್ರಿಗೆ. ಏನು ಸರ್ ಮಾಡೋಣ? ಏನು ಮಾಡೋಕ್ಕೂ ನಮ್ಮ ಹಿಂದೂಗಳಿಗೆ ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ. ಏನು ಯಾರಾದರೂ ಇದು ಮಾಡಿದ್ರೆ ಹಿಂದೂ ಮುಖಂಡರು ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಏನಾದರೂ ಮುಂದುವರಿತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವಿಷಯ ತಿಳಿಸೋಣ ಅನ್ನೋಷ್ಟೊತ್ತಿಗೆ ಅವ್ರನ್ನೇ ಅರೆಸ್ಟ್ ಮಾಡ್ತಾರೆ. ಇವ್ರ ಮನೆ ಗಣೇಶನ ಹಬ್ಬದ ದಿವಸ ಎಲ್ಲ ಮೆರವಣಿಗೆ ಮಾಡ್ತಾಯಿದ್ರೆ ಮಸೀದಿ ಒಳಗಡೆಯಿಂದ ಕಲ್ಲು ಹಾಕ್ತಾರಲ್ಲ, ಇದು ಯಾವ ನ್ಯಾಯ ಸರ್ ಇದು ಸರ್ಕಾರಕ್ಕೆ? ಅವ್ರನ್ನ ಇವ್ರು ಸುಮ್ಮನೆ FIR ಮಾಡಿಬಿಟ್ಟು ಸುಮ್ಮನೆ ಕುಣಿಸ್ಕೊಂಡಿದ್ದೀರ, ಅವ್ರ ಮೇಲೆ ಏನೋ ಆಕ್ಷನ್ ತಗೊಳ್ದಂಗೆ. ಅದೇ ನಾವು ಪ್ರಜೆಗಳೇನಾದರೂ ಇದು ಮಾಡಿಬಿಟ್ರೆ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀರಲ್ಲ. ಸಂಘಟನೆಯವರು ಏನಾದರೂ ಒಳ್ಳೆಯದು ಇದು ಅಂತ ಹೇಳ್ಬಿಟ್ಟು ಏನಾದರೂ ಪುನೀತ್ ಕೆರಳ್ಳಿ ಅಂಥವ್ರನ್ನೆಲ್ಲ ಇದು ಮಾಡಿಕೊಂಡು ಅವರೆಲ್ಲ ಇದ್ದಾರೆ, ನಮಗೆ ವಿಷಯಗಳು ತಿಳಿಸ್ತಾ ಇದ್ದಾರೆ. ಆ ತಿಳಿಸೋ ವಿಷಯಗಳನ್ನು ನಾವು ತಿಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ನೀವು ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಿಸ್ಬಿಟ್ಟು ಇದು ಮಾಡ್ತೀರಲ್ಲ ಸರ್. ಅವರಾಗಲಿ ಈ ವಿಕ್ರಮ್ ಅವರಾಗಲಿ ಇವರೆಲ್ಲ ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ನಮಗೆ ಗೊತ್ತಿಲ್ಲದೆ ಅವ್ರವ್ರಿಗೆ ಏನೇನು ವಿಷಯಗಳು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ. ಅದನ್ನು ತಿಳ್ಕೊಳ್ಳೋಕ್ಕೂ ನಮ್ಗೆ ಇಲ್ದಂಗೆ ನಮ್ಮ ಹಿಂದೂಗಳನ್ನೇ ಯಾಕೆ ಸರ್ ಈ ಥರ ಮಾಡ್ತಾಯಿದ್ದೀರಾ? ಅಜ್ಜಗೂ ಯಾವುದಾದ್ರೂ ಒಂದು ಊರಲ್ಲಿ ದೇವ್ರ ಮೆರವಣಿಗೆ ಮಾಡೋಣ ಅಂತಂದರೆ ಅದಕ್ಕೂ ಸಹ ಇದು ಮಾಡ್ದಂಗೆ ಏನಾದರೂ ಒಂದೊಂದು ಇದು ಮಾಡ್ತಾಯಿದೆ, ತೊಂದರೆಗಳು ಕೊಡ್ತಾಯಿದ್ದೀರಾ. ನಾವೇನು ಹಿಂದೂಗಳೇನು ಇರಬೇಕಾ ಇಲ್ಲ ನಾವು ಅವಕ್ಕೇನಾದರೂ ಹೋಗ್ಬೇಕಾ ಸರ್? ನಮಗೂ ಈ ಸರ್ವಿಸ್ಗಳಾಗಿ ಎಲ್ಲರನ್ನೂ ಮುಖ್ಯಮಂತ್ರಿಗಳನ್ನೂ ಎಲ್ಲ ರಾಜಕೀಯದವ್ರನ್ನೂ ನೋಡ್ಕೊಬಂದಿದ್ದೀವಿ. ಆದರೆ ಇವರು ಯಾಕೋ ತುಂಬಾ ನಮಗೆ ಇದ್ರಾಗ ದುಶ್ಮನ್ಗಳ ಥರ ಕಾಣ್ತಾವ್ರಲ್ಲ ಸರ್. ಏನು ಮಾಡಿದ್ದೀವಿ ನಾವು ಹಿಂದೂಗಳು ಅಂತಂದ್ರೆ? ಏನು ಮಾಡಿದ್ದೀವಿ ಅವ್ರಿಗೆ ನಾವು? ಇದು ಮೊನ್ನೆ ಈದ್ ಮಿಲಾದ್ ಹಬ್ಬದಕ್ಕೆ ಹೋಗ್ಬಿಟ್ಟು ಹಬ್ಬದ ದಿವಸ ಹೋಗ್ಬಿಟ್ಟು ಅವ್ರಿಗೆ ಆರಾಮಾಗೆ ಇದು ಮಾಡಿದ್ದಾರೆ, ಕರ್ಕೊಂಡಿದ್ದಾರೆ, ಸಂತೋಷ. ಎಲ್ಲರೂ ಹೋಗ್ಬೇಕಾದ್ರೆ ನಾವು ಅಣ್ಣ ತಮ್ಮಂದಿರ ಥರ ಇದ್ದೀವಿ, ನಾವು ಹೋಗೋಣ ಬರೋಣ.
ಅವ್ರ ಪದ್ಧತಿ ಪ್ರಕಾರ ಇವರೆಲ್ಲ ಇದು ಮಾಡಿದ್ರಲ್ಲ. ನಮ್ಮ ಗಣೇಶನ ಕಾರ್ಯಕ್ರಮಗಳಿಗೆ ಬಂದಾಗ ನಾವು ಮೈಸೂರು ಟೋಪಿ ಹೊಡ್ಸಿದ್ರಿ ಯಾಕೆ ಸ್ವಾಮಿ ಬಿಸಾಕ್ತೀರಾ ನೀವು? ಏನು ಅಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿದಿದ್ದೀವೇನ್ರಿ ಹಿಂದೂಗಳು? ಹೇಳಿ ಸ್ವಾಮಿ, ಅಷ್ಟೊಂದು ಕೀಳ್ಮಟ್ಟಕ್ಕೆ ಇದೀವೇನ್ರಿ? ಹೋಗಿ ಹಂಗಾದರೂ ಇದು ಮಾಡಂಗಿದ್ರೆ ಹೇಳಿ ಸ್ವಾಮಿ. ನೀವು ಏನೋ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತೀವಿ, ನಾವು ಯಾವ ಕಾರ್ಯಕ್ರಮಕ್ಕೂ ಬರಲ್ಲ, ನಿಮ್ಮದಕ್ಕೂ ಬರಲ್ಲ ಅಂತ ಹೇಳ್ಬಿಟ್ರೆ ನಾವು ಮುಂದಿನ ಕಾರ್ಯಕ್ರಮಗಳೇನೋ ಪ್ರಜೆಗಳೇ ನಮ್ಮ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಂತದ್ರಾಗ ಏನು ಸರ್ ಇದೆಲ್ಲ? ಒಂದು ದೇವ್ರ ಮೆರವಣಿಗೆ ಮಾಡೋಂಗಿಲ್ಲ, ಒಂದು ಉತ್ಸವ ಮಾಡೋಂಗಿಲ್ಲ. ಇಲ್ಲಿ ತಪ್ಪಟೆ ಹೊಡಿಬೇಡ್ರಿ, ಡ್ರಮ್ ಹೊಡಿಬೇಡ್ರಿ, ಅಲ್ಲಿಂದ ಅಷ್ಟು ದೂರ ಹೋಗ್ಬಿಟ್ಟು ಇದು ಮಾಡ್ಕೊಂಡು ಹೋಗ್ರಿ. ಏನು ಸರ್ ಇದು? ಯಾವತ್ತೂ ನಾವು ಕೇಳದೇ ಇರೋ ವಿಷಯಗಳೆಲ್ಲ ಇವಾಗ ಎಲ್ಲ ಹೊಸದಾಗಿ ಕೇಳ್ತಾ ಇದ್ದೀವಲ್ಲ ಸರ್. ಯಾರಿಗೆ ಇದು ಮಾಡ್ತಾಯಿದ್ದೀರಾ, ಯಾರಿಗಿಲ್ಲ ಅಂತ ಹೇಳ್ಬಿಟ್ಟು ಹಿಂದೂ ಮುಖಂಡರುಗಳೆಲ್ಲ ತಗೊಂಡೋಗಿ ಯಾರಾದರೂ ಮಾತಾಡಿದ್ರು ಅಂದರೆ ನೀನು ಮಾತಾಡಿದ್ದು ತಪ್ಪು, ನಡೆಯ ನೀನು ಒಳಗಡೆ ಅಂತ ಹೇಳ್ಬಿಟ್ಟು ಒಳಗಡೆ ಅರೆಸ್ಟ್ ಮಾಡಿಸ್ತೀರಾ? ಇನ್ನು ಯಾರು ಮಾತಾಡ್ಬೇಕು ಸರ್? ನೀವು ಒಬ್ಬರು ಸಾಮಾಜಿಕದಲ್ಲಿ ಇದ್ಕೊಂಡು ನೀವು ಒಳ್ಳೆ ವ್ಯಕ್ತಿಯಾಗಿದ್ದುಕೊಂಡು ನಿಮಗೆ ಸಪೋರ್ಟ್ ಮಾಡಿದ ಜನಗಳಿಗೆ ನಮ್ಗೆ ಈ ಥರ ಬುದ್ಧಿ ಕಳಿಸ್ತಾ ಇದ್ದೀರಲ್ಲ ಸರ್. ಏನು ಸರ್ ಮಾಡೋಣ ಹೇಳಿ ಸರ್? ನಾವು 2-3 ವರ್ಷದಿಂದ ಈ ಟಿ ವಿ ವಿಕ್ರಮ ಇದಕ್ಕೆ ಸಮಾವೇಶದಲ್ಲಿ ಬಂದು ಕೇಳ್ತಾ ಇರ್ತಾರೆ. ಅವ್ರದ್ದು ಎಲ್ಲ ನಮ್ಮ ದೇಶದಲ್ಲೇ ಇರೋದು ಎಲ್ಲನೂ ಕಂಪ್ಲೀಟ್ ಕ್ಲೀನಾಗಿ ತೋರಿಸ್ತಾ ಇದ್ದಾರೆ. ಅಂಥವ್ರನ್ನ ಹೋಗ್ಬಿಟ್ಟು ನೀವು ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿದ್ದೀರಲ್ಲ. ಏನು ತಪ್ಪು ಮಾಡಿದ್ದಾರೆ ಅವ್ರು ಹೇಳಿ? ಏನು ಮಾಡಿದ್ದಾರೆ? ಏನು ಹೇಳಿ? ತಪ್ಪು ಆಶ್ವಾಸನೆ ಏನು ಕೊಟ್ಟಿದ್ದಾರೆ? ಮಸೀದಿಯಿಂದ ಕಲ್ಲು ಬಂದಿದೆ, ಕಲ್ಲು ಒಳಗಡೆಯಿಂದ ಲೈಟ್ಗಳು ಆಫ್ ಮಾಡಿಬಿಟ್ಟು ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ಅದು ಹೇಳಿದ್ದು ಅವ್ರು ತಪ್ಪಾಯ್ತಾ? ಇವಾಗ ನಮ್ಮ ಹಿಂದೂ ಇವರಿದ್ದಾರೆ, ಮುಖಂಡರುಗಳಿದ್ದಾರಲ್ಲ, ಅವ್ರನ್ನೂ ತಗೊಂಡೋಗ್ಬಿಟ್ಟು ಒಳಗಡೆ ಹಾಕಿದಾರಲ್ಲ. ಅವರೆಲ್ಲ ಏನು ಮಾಡಿದ್ದಾರೆ ರೀ? ಅವರು ಜನಗಳಿಗೆ ಇದನ್ನು ಪ್ರಚೋದನೆ ಮಾಡೋದನ್ನು ಏನು ತಪ್ಪ? ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ತಿಳಿಸೋದು ತಪ್ಪ ಅವ್ರದ್ದು? ಏನು ಮಾಡಿದ್ದಾರೆ ಹೇಳಿ ಹೋಗಲಿ. ಅವ್ರನ್ನೆಲ್ಲ ಇದು ಮಾಡ್ತಾಯಿದ್ರೆ ನಮಗೆ ಒಂಥರ ಬೇಜಾರಾಗುತ್ತೆ ಸ್ವಾಮಿ. ನೀವು ಮಾಡ್ತಾಯಿರೋ ಕೆಲಸಗಳೆಲ್ಲ ಇದು ಮಾಡಿಬಿಟ್ಟು, ಯಾಕಂದರೆ ನಮ್ಮ ಸರ್ವೀಸ್ಗಳಾಗಿ ನಾವು ಏನು ನೋಡದೇ ಇರೋ ವಿಷಯಗಳೆಲ್ಲನೂ ನೀವು ಈ ಥರ ಎಲ್ಲ ಹೊಸದಾಗಿ ನಾವು ತೋರಿಸ್ತಾ ಇದ್ದರೆ ಮುಂದೆ ಬರೋ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಹೇಳಿ ಸ್ವಾಮಿ ಹೋಗಲಿ. ನೀವೇ ನಾನೊಬ್ಬ ಹಿಂದೂ ಅಂತ ಹೇಳಲ್ಲ, ಇಲ್ಲ ಬೇರೆ ಪಂಗಡದವನು ಅಂತ ಹೇಳಲ್ಲ, ಏನಂತ ಹೇಳಿ ಹೋಗಲಿ. ನೀವೇ ಒಂದು ಇದು ಮಾಡಿ ಕೊಡಿ ಸ್ವಾಮಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.